ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ. ಈ ವಿಡಿಯೋನ ನಾನು 2023ನ ಲಾಸ್ಟ್ ಡೇ ನಾನು ಶೂಟ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನೇ ಈ ಇಯರಲ್ಲಿ ಶೂಟ್ ಮಾಡೋ ಲಾಸ್ಟ್ ವಿಡಿಯೋ ಆಗಿರುತ್ತೆ. ನಾಳೆಯಿಂದ ನೆಕ್ಸ್ಟ್ ಇಯರಿಂದ ಶುರು ಮಾಡ್ತೀನಿ. ಹೊಸ ಇಯರಿಂದ ಹೊಸ ವಿಡಿಯೋನ ಶುರು ಮಾಡ್ತೀನಿ. ಬಟ್ ನೀವು ಇದನ್ನು ನೋಡೋದು ನೆಕ್ಸ್ಟ್ ಇಯರೇ ನೀವು ನೋಡೋದು ಈ ವಿಡಿಯೋನ. ಇವತ್ತು ಬಂದ್ಬಿಟ್ಟು ಡಿಸೆಂಬರ್ 31st 2023, ಲಾಸ್ಟ್ ಡೇ ಆಫ್ ದಿಸ್ ಇಯರ್. ಈ ವಿಡಿಯೋ ಬಂದ್ಬಿಟ್ಟು ನನ್ನ ಫ್ರೆಂಡ್ಸಿಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ, ಲಿಟ್ಲ್ ಸರ್ಪ್ರೈಸ್, ಓಕೆನಾ. ನಾವು ಸಣ್ಣದಿದ್ದಾಗ ಅಂದರೆ ಪ್ರೈಮರಿಲೆಲ್ಲ ಇದ್ದಾಗ ಗ್ರೀಟಿಂಗ್ಸ್ ಕಾರ್ಡ್ ಬರ್ತಾಯಿತ್ತು, ಅದನ್ನು ಕೊಡ್ತಾ ಇದ್ವಿ. ಹ್ಯಾಪಿ ನ್ಯೂ ಇಯರಿಗೆ ಬರ್ತು ವಿಶ್ ಮಾಡ್ತಾ ಇದ್ವಿ. ಬಟ್ ಇವಾಗ ಅದೆಲ್ಲ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಾನಂತೂ ನೋಡೇ ಇಲ್ಲ ಗ್ರೀಟಿಂಗ್ಸ್ ಕಾರ್ಡ್, ನನಗೂ ಕೊಟ್ಟಿಲ್ಲ, ನಾನು ಕೂಡ ಅದನ್ನು ಪ್ರಾಕ್ಟೀಸ್ನೇ ಬಿಟ್ಬಿಟ್ಟಿದ್ದೀನಿ. ಬಟ್ ಈ ಸತಿ ನಾನೇ ನನ್ನ ಕೈಯಲ್ಲಿ ಗ್ರೀಟಿಂಗ್ಸ್ ಮಾಡಿಕೊಟ್ಟು ನಾನು ನೋಡೋಣ, ಅವ್ರಿಗೆ ಖುಷಿ ಆಗುತ್ತೆ ಅಂತ. ಹಾಗಾಗಿ ಈ ಇಯರ್ ನಾನು ನನ್ನ ಫ್ರೆಂಡ್ಸಿಗೆ ನಾನೇ ನನ್ನ ಕೈಯಾರೆ ಒಂದು ಗ್ರೀಟಿಂಗ್ಸ್ ಕಾರ್ಡ್ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಅವರಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಒಂದು ಸ್ವಲ್ಪ ಸರ್ಪ್ರೈಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ, ನನ್ನ ಫ್ರೆಂಡ್ಸು ಕೂಡ ಈ ಗ್ರೀಟಿಂಗ್ಸ್ ಕಾರ್ಡ್ನ ಇಷ್ಟಪಡ್ತಾರೆ ಅಂತ. ನಾವು ಪ್ರೈಮರಿ ಇದ್ದಾಗ ತುಂಬ ಗ್ರೀಟಿಂಗ್ಸ್ ಕಾರ್ಡ್ನ ಎಕ್ಸ್ಚೇಂಜ್ ಮಾಡ್ತಾಯಿದ್ವಿ. ಸೆಲೆಬ್ರಿಟೀಸಿಂದು, ಫ್ಲವರ್ಸಿಂದು, ಮಾನ್ಯುಮೆಂಟ್ಸಿಂದು ಎಲ್ಲ ಇರ್ತಿತ್ತಲ್ಲ, ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ತಾಯಿದ್ವಿ. ಸಖತ್ ಚೆನ್ನಾಗಿತ್ತು. ನನ್ನ ಹತ್ರ ಇಷ್ಟಿಷ್ಟು ಬರ್ತಾಯಿತ್ತು ನ್ಯೂ ಇಯರ್ ಇದ್ದಾಗ, ನಾನು ಕೂಡ ಕೊಡ್ತಾಯಿದ್ದೆ, ಅವರಿಂದ ಇಷ್ಟಿಷ್ಟು ಬರ್ತಾಯಿತ್ತು. ಕ್ಲಾಸರೆಲ್ಲ ಬೇರೆ ಕ್ಲಾಸರೆಲ್ಲ ಬಂದು ಕೊಡೋರು. ಚೆನ್ನಾಗಿತ್ತು ಅದೇನೋ ಒಂಥರ. ಹಾಗಾಗಿ ಇವತ್ತು ನಾನೇ ಗ್ರೀಟಿಂಗ್ಸ್ ಮಾಡೋಣ ಅಂತ ಡ್ರಾಯಿಂಗ್ ಶೀಟ್ಸ್ನ ತಂದಿಟ್ಕೊಂಡಿದ್ದೀನಿ. ಇದನ್ನು ಒಂದೂರಲ್ಲಿ ಒಂದೊಂದು ಥರ ಅಂತಾರೆ. ಚಿಕ್ಕಮಂಗ್ಳೂರಲ್ಲೆಲ್ಲ KG ಶೀಟ್ಸ್ ಅಂತಾರೆ, ಇಲ್ಲಿ ಡ್ರಾಯಿಂಗ್ ಶೀಟ್ಸ್, ದೊಡ್ಡ ಪ್ರಾಜೆಕ್ಟ್ ವರ್ಕ್ ಶೀಟ್ಸ್ ಅಂತ ಅಂತೀವಿ. ನಮ್ಮೂರಲ್ಲೇ, ಚಿಕ್ಕಮಂಗ್ಳೂರು ಡಿಸ್ಟಿಕ್ಕಿಂದ ಒಂದು ಊರಲ್ಲೇ ನೋಡಿ ಎಷ್ಟು ಡಿಫ್ರೆನ್ಸ್ ಅಲ್ವಾ. 2 ತೊಗೊಂಬಂದಿದ್ದೀನಿ, ದೊಡ್ಡದು 2 ಕಲರಲ್ಲಿ, ಬ್ಲೂ ಮತ್ತು ಪಿಂಕಲ್ಲಿ. ಮತ್ತು ನಾನು ಟ್ಯೂಷನ್ ಮಕ್ಕಳಿಗೂ ಕೂಡ ಕೊಡೋಣ ಅಂತ, ಅವರಿಗೆ ಇಂಥವೆಲ್ಲ ತುಂಬ ಇಷ್ಟಪಡ್ತಾರೆ. ಅದಕ್ಕಾಗಿ ಅವ್ರಿಗೂ ಕೂಡ ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಇನ್ನೆಲ್ಲ ಸ್ವಲ್ಪ ನನ್ನ ಫ್ರೆಂಡ್ಸ್ಗೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ವೆರೈಟಿ ಟೈಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಸಣ್ಣ ಶೀಟ್ಸ್ ಈ ಥರ ಇಷ್ಟು ತರಿಸಿದ್ದೀನಿ, ಈ ಥರದ್ದು ಒಂದು ಸ್ವಲ್ಪ. ಮತ್ತು ಸ್ಕೆಚ್ ಪೆನ್ಸು, ಕ್ರಯಾನ್ಸು, ಇನ್ನೆಲ್ಲ ಸ್ಟಿಕ್ ಮಾಡೋಕ್ಕೆ ಗಮ್ಸ್ ಬೇಕಾಗುತ್ತೆ, ಅಷ್ಟೇ ನಾನು ತೊಗೊಂಡಿರೋದು. ಬನ್ನಿ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟು KG ಶೀಟ್ನ 2 ಪಾರ್ಟಾಗಿ ಮಾಡ್ಕೊತಾ ಇದ್ದೀನಿ. ಮೊದಲು ಫ್ರೆಂಡ್ಸಿಗೆ ಮಾಡಿಬಿಡೋಣ ಅಂತ, ಅವ್ರು ಸ್ವಲ್ಪ ದೊಡ್ಡದಿತ್ತಲ್ಲ, ಹೆಂಗೂ ಟೈಮ್ ಇದೆ ಅಂತ. ಸಣ್ಣ ಮಕ್ಕಳಿಗೆ, ಟ್ಯೂಷನ್ ಮಕ್ಕಳಿಗಾದರೆ ಈಸಿಯಾಗಿ ಮಾಡಿಬಿಡ್ತೀನಿ. ಅದು ಸ್ವಲ್ಪ ನಾನು ಫ್ರೆಂಡ್ಸಿಗೆ ಇದೇ ಥರ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ಅದೇ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕೆಲವೊಂದು ಯೂಟ್ಯೂಬಲ್ಲೆಲ್ಲ ವೀಡಿಯೋಸ್ನೆಲ್ಲ ನೋಡಿ ಅದರಲ್ಲಿ ಇನ್ಸ್ಪೈರ್ ಆಗಿ ನನ್ನ ವೇಲಿ ನಾನು ಮಾಡ್ತಾಯಿದ್ದೀನಿ. ಒಂದು 10 ವೀಡಿಯೋನ ನೋಡಿದ್ದೀನಿ. ಅದೆಲ್ಲ ನೋಡಾದಮೇಲೆ ನನ್ನ ವೇಲಿ ನಾನು ನೋಡ್ತಾಯಿದ್ದೀನಿ. ಬನ್ನಿ ಯಾವ ಥರ ಆಗುತ್ತೆ ಅಂತ ನೋಡೋಣ. ಮತ್ತು ಒಂದೇ ಸೈಜಲ್ಲಿ ಬರಲಿ ಅಂತ ಸ್ಕೇಲ್ ತಗೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ, ಇಲ್ಲಾಂದರೆ ಸರಿಯಾಗಲ್ಲ ಸೈಜ್ ಅಂತ. ಇದು ಸ್ವಲ್ಪ ನಾನು ಬುಕ್ಲೆಟ್ ಥರ ಮಾಡ್ತಾಯಿದ್ದೀನಿ. ಫಸ್ಟ್ ಇದನ್ನು ಆ್ಯಕ್ಚುಲಿ ಇದು ಕರೆಕ್ಟಾಗಿ ಬರಲಿಲ್ಲ. ನಾನು ಪೆನ್ನಲ್ಲೇ ರೋಲ್ ಮಾಡಿ, ರಾಜರ ಕಾಲದಲ್ಲೆಲ್ಲ ಓಲೆ ಎಲ್ಲ ಕಳಿಸ್ತಾ ಇದ್ರಲ್ಲ, ಆ ಥರ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅದು ಕರೆಕ್ಟಾಗಿ ಕೂರಲಿಲ್ಲ, ಹಾಗಾಗಿ ಆ ಐಡಿಯಾನ ಡ್ರಾಪ್ ಮಾಡಿ ಇನ್ನೊಂದು ಥರದ್ದು ಮಾಡಿದೆ. ಈ ಥರ ಮಾಡೋಕ್ಕೆ ಅಂತ ಖಾಲಿ ಪೆನ್ ತೊಗೊಂಡು ಮಾಡೋಣ ಅಂತ ಟ್ರೈ ಮಾಡಿದೆ 2-3 ಟೈಮ್ಸು. ಬಟ್ ಅದು ಬರಲಿಲ್ಲ ಅಂದಮೇಲೆ ಸುಮ್ಮನೆ ಯಾಕೆ ಇಡ್ಸೋದು ಅಂತ ಈಗ ನನ್ನ ವೇಲೆ ಮಾಡ್ತಾಯಿದ್ದೀನಿ. ಈ ಥರ ಬುಕ್ ಥರ 2 ಶೀಟ್ಸ್ನ ಮತ್ತೆ ಈ ಥರ ಇದು ಮಾಡ್ಕೊಬಿಟ್ಟು ಬುಕ್ ತೆಗಿತೀವಲ್ಲ, ಅದೇ ಥರ ಮಾಡಿಕೊಂಡು ಬಾರ್ಡರ್ ಲೈನ್ ಹಾಕಿ ಅದ್ರ ಮೇಲೆಲ್ಲ ಇನ್ನೊಂದು ಡಿಸೈನ್ ಮಾಡಿ ಒಳಗೆ ಫ್ಲವರ್ ಕಟಿಂಗ್ ಡಿಸೈನ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟು ಫ್ಲವರ್ ಕಟಿಂಗ್ ಒಂದು 3-4 ಟೈಮ್ಸ್ ಯೂಸ್ ಮಾಡಿದೆ, ಅದು ಬರಲೇ ಇಲ್ಲ ಯಾಕೋ. ಆಮೇಲೆ ಮತ್ತೆ ಮೊಬೈಲಲ್ಲೆಲ್ಲ ನೋಡಿಕೊಂಡೆ, ಯಾಕೋ ಸರಿಯಾಗಿಲ್ಲ. ಆಮೇಲೆ ಬೇಡ, ನನಗೇನು ಅನಿಸುತ್ತೋ ಅದೇ ಥರ ನಾನು ಮಾಡೋಣ ಅಂತ ಆಮೇಲೆ ಒಂದು ಐಡಿಯಾ ಬಂದು ಈ ಥರ ಫ್ಲವರ್ ಆಗಿ ಮಾಡಿದ್ದೀನಿ. ಎಲ್ಲರಿಗೂ ಒಂದೊಂದು ಥರ ಫ್ಲವರ್ ಥರ ಕಟಿಂಗ್ ಮಾಡಿ ಗಮ್ ಸ್ಟಿಕ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಮಾಡೋ ಅಷ್ಟೊತ್ತಿಗೆ ನಾನು 5 ಗಂಟೆಲೇನೋ ಎದ್ದಿದ್ದೆ ಇದನ್ನೆಲ್ಲ ಮಾಡಬೇಕು ಅಂತ. ನೋಡಿ, ಒಬ್ಬರಿಗೆ ಸನ್ಫ್ಲವರ್, ಲೋಟಸ್, ಮತ್ತು ಒಬ್ಬರಿಗೆ ರೋಸ್ ಅಂತ. ಅದು ಕರೆಕ್ಟಾಗಿ ಗೊತ್ತಾಗಲ್ಲ ಅಂತ ಅನಿಸ್ಬೋದು, ಬಟ್ ರಿಯಲ್ ನೋಡಿದ್ರೆ ಗೊತ್ತಾಗ್ತಾಯಿತ್ತು. ಸನ್ಫ್ಲವರ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು, ಎಲ್ಲದೂ ಕೂಡ ಚೆನ್ನಾಗಿ ಬಂತು, ನನಗೂ ಕೂಡ ಇಷ್ಟ ಆಗಿ ಸ್ಯಾಟಿಸ್ಫೈ ಆಯಿತು. ಗ್ರೀಟಿಂಗ್ಸ್ ಕಾರ್ಡ್ನ ರೆಡಿ ಮಾಡ್ಕೊಂಡಿದ್ದಲ್ಲ ಬೆಳಿಗ್ಗೆ, ಈಗ ಅದನ್ನು ಫ್ರೆಂಡ್ಸ್ಗೆ ಕೊಡೋಣ, ನೋಡೋಣ ಯಾವ ಥರ ಎಕ್ಸೈಟ್ಮೆಂಟ್ ಸರ್ಪ್ರೈಸ್ ಆಗ್ತಾರೆ ಅಂತ. ಬನ್ನಿ. ಇದರೊಳಗಡೆ ಫ್ಲವರ್ಸ್ ಹಾಕಿದ್ದೀನಿ, ಇನ್ನೇ ನಮ್ಮ ಗಾರ್ಡನಲ್ಲಿ ಇದೆಯಲ್ಲ ಅದನ್ನೇ ಕಿತ್ತಾಕಿದ್ದೀನಿ. ಬನ್ನಿ ಫಸ್ಟ್ ಕೊಡೋಣ. ಹತ್ರ ಬಾ. ಓಪನ್ ಮಾಡಲಾ? ಹಾಂ, ಓಪನ್ ಮಾಡಿ. ಆಯಿತಾ? ಫ್ರೆಂಡ್ಸ್
ಎಲ್ಲ ಓಪನ್ ಮಾಡಿ ಇಟ್ಕೊಳ್ರಿ. ವಾವ್, ಇಷ್ಟ ಆಯ್ತಾ ಅಂದ್ರೆ ಸಿಕ್ಕಾಪಟ್ಟೆ. ಥ್ಯಾಂಕ್ ಯು ಮಚ್ಚಿ, ಲವ್ ಯು ಮಚ್ಚಿ. ನಾನು ನೋಡಿ ಗಾಯ್ಸ್, ನನ್ನ ಫ್ರೆಂಡ್ ನನಗೋಸ್ಕರ ಚೆನ್ನಾಗಿ ಮಾಡಿದ್ದಾಳೆ ಗ್ರೀಟಿಂಗ್ಸ್. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನೋಡಿ ನನಗೂ ಸೂಪರ್ ಆಗಿದೆ ಅಲ್ವಾ? ಎಲ್ಲರೂ ಖುಷಿಯಾಗಿ ಆರೋಗ್ಯವಾಗಿರಲಿ ಓಕೆನಾ? ನಮ್ಮ ಫ್ರೆಂಡ್ಸಿಗೆಲ್ಲ ಗ್ರೀಟಿಂಗ್ ಕಾರ್ಡ್ ಮಾಡಿಕೊಟ್ಟಿದ್ದು ತುಂಬಾ ಖುಷಿಪಟ್ಟರು. ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು. ನಮ್ಮ ಟ್ಯೂಷನ್ ಮಕ್ಕಳಿಗೆ ಒಂದು ಡ್ರಾಯಿಂಗ್, ಕಾರ್ಟೂನ್ ಡ್ರಾಯಿಂಗ್ ಥರ ಮಾಡಿ ಅದರಲ್ಲಿ ವಿಶ್ ಮಾಡಿದ್ದೆ. ಅವ್ರಿಗೂ ಕೂಡ ಐ ಹೋಪ್ ಅವರು ಕೂಡ ತುಂಬ ಇಷ್ಟಪಟ್ಟಿದ್ದಾರೆ ಅಂತ. ಬನ್ನಿ ಕೊಡೋಣ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಟ್ಯೂಷನ್ ಮಕ್ಕಳು ಕೂಡ ಅಷ್ಟೇ, ಅವ್ರು ಕೊಡಬೇಕಾದ್ರೆ ಆ ನಗು ಇತ್ತಲ್ಲ, ಅದು ತುಂಬ ಪ್ರೀಷಿಯಸ್ ಅಂತಲೇ ಹೇಳ್ಬೋದು. ಸಣ್ಣ ಮಕ್ಕಳಿಗೆಲ್ಲ ಅದು ವಿಶ್ಶು ಅವರು ಸಣ್ಣದು ಕೂಡ ಮ್ಯಾಟರ್ ಆಗುತ್ತೆ. ನನಗೂ ಕೂಡ ಅಷ್ಟೇ ಸಣ್ಣ ಖುಷಿ, ತುಂಬ ಖುಷಿ ಪಡ್ತೀನಿ. ಅವರು ಕೂಡ ಗ್ರೀಟಿಂಗ್ಸ್ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನನಗಂತೂ ಈ ಕಾರ್ಟೂನ್ ಎಲ್ಲ ಬರಿಬೇಕಾದ್ರೆ ಆ್ಯಕ್ಚುಲಿ ನಾನು ವೀಡಿಯೋ ಮಾಡೋದೇ ಮರೆತುಬಿಟ್ಟಿದ್ದೆ. ತುಂಬ ಹರಿಬರಿಲಾಯಿತು. ಅವತ್ತು ಟ್ಯೂಷನಲ್ಲಿ ಸೆಲೆಬ್ರೇಷನ್ ಇರೋದ್ರಿಂದ ಅದ್ರ ಕಡೆಯೂ ಹೋಗಬೇಕಾಯ್ತು. ಕೇಕ್ ತರೋದೆಲ್ಲ ಇತ್ತು, ಮತ್ತು ಗ್ರೀಟಿಂಗ್ ಕೂಡ ನಂದು ಆಗಿರಲಿಲ್ಲ. ಹಾಗಾಗಿ ಅದು ವೀಡಿಯೋ ಮಾಡೋಕ್ಕೂ ಸರಿ ಆಗಲಿಲ್ಲ. ಮತ್ತು ನಮ್ಮ ಫ್ರೆಂಡ್ಸಿಗೆ ಮಾಡಿದ್ದು ಅಷ್ಟೇ, ನಾನು ಬೆಳಿಗ್ಗೆ 5 ಗಂಟೆಗೆ ಎದ್ದು ಮಾಡಿದ್ದು. ಅವತ್ತು ಸಂಜೆ ಮಾಡೋಣ ಅಂತ ಕೂತಿದ್ದೆ, ಬಟ್ ರಿಂಗ್ ಲೈಟ್ ಇರಲಿಲ್ಲ. ಹಾಗಾಗಿ ಪಪ್ಪ ತಗೊಂಡೋಗಿದ್ರು. ಹಾಗಾಗಿ ಪಪ್ಪ ಬಂದಾದಮೇಲೆ ಬೆಳಿಗ್ಗೆ 5 ಗಂಟೆಗೆ ಎದ್ದು ನ್ಯೂ ಇಯರ್ ದಿನವೇ ಅವತ್ತು ಗ್ರೀಟಿಂಗ್ಸ್ನ ಮಾಡ್ಕೊಂಡು ಹೋಗಿದ್ದು. ನನಗೂ ಕೂಡ ಖುಷಿ ಆಯಿತು ಇದನ್ನೆಲ್ಲ ಮಾಡಿ ಕೊಟ್ಟಿದ್ದಕ್ಕೆ. ತುಂಬ ದಿನವೇ ಆಗಿತ್ತು ಈ ಥರ ಎಲ್ಲ ಗ್ರೀಟಿಂಗ್ ಕಾರ್ಡ್ನೆಲ್ಲ ಮಾಡಿಕೊಟ್ಟಿದ್ದು. ನೋಡಿದ್ರಲ್ಲ ನಮ್ಮ ಫ್ರೆಂಡ್ಸ್ಗೆ ಗ್ರೀಟಿಂಗ್ಸ್ ಕಾರ್ಡ್ ಯಾವ ಥರ ಮಾಡಿಕೊಟ್ಟೆ. ಅವರು ಕೂಡ ತುಂಬ ಖುಷಿಪಟ್ಟರು. ಮತ್ತು ಟ್ಯೂಷನ್ ಮಕ್ಕಳು ಕೂಡ ಅಷ್ಟೇ ತುಂಬ ಖುಷಿಪಟ್ಟರು. ಅವ್ರು ಖುಷಿಪಟ್ಟಿದ್ದು ನನಗೂ ಕೂಡ ಮಾಡಿದ್ದಕ್ಕೆ ನನಗೂ ಖುಷಿ ಆಯಿತು. ನೀವು ಕೂಡ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಮುಂದೆ ಬರೋ ಯಾವ್ದಾರೋ ಹಬ್ಬಕ್ಕೋ ಇಲ್ಲ ಅವ್ರ ಬರ್ಡೇಗೋ ಈ ಥರ ಸರ್ಪ್ರೈಸ್ ಮಾಡ್ಬೋದು. ಸಿಂಪಲಾಗಿ ನಿಮ್ಮ ವೇಲೆ, ನಿಮ್ಮ ಕ್ರಿಯೇಟಿವ್ ಮೈಂಡಲ್ಲೇ ಈ ಥರ ಒಂದು ಗ್ರೀಟಿಂಗ್ಸ್ ಮಾಡಿಕೊಟ್ರೆ ಅವ್ರಿಗೂ ಖುಷಿ ಆಗುತ್ತೆ, ನಿಮಗೂ ಕೂಡ ಖುಷಿ ಆಗುತ್ತೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಎಲ್ಲ ಖುಷಿಯಾಗಿರಿ. ಹ್ಯಾವ್ ಎ ನೈಸ್ ಡೇ. ಬಾಯ್.